ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಯಶವಂತಪುರ ಮಾರ್ಕೆಟ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈರುಳ್ಳಿ ಮಾರ್ಕೆಟ್ನ ಬೆಲೆ ಏನೆಲ್ಲ ಆಗಿದೆ, ಏನು ಚೇಂಜಸ್ ಆಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿನ್ನೆಗೆ ಮತ್ತು ಇವತ್ತಿಗೆ ಕಂಪೇರ್ ಮಾಡಿದ್ರೆ ಎಷ್ಟು ಅಮೌಂಟು ಚೇಂಜಸ್ ಇದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನೀವೇನಾದರೂ ಈರುಳ್ಳಿನ ಮಾರೋರಾಗಿರ್ಬೋದು ಅಥವಾ ಕೊಂಡ್ಕೊಳ್ಳೋರಾಗಿರ್ಬೋದು, ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಲ್ ಮಾಡಿ. ತಡ ಮಾಡೋದು ಬೇಡ, ವಿಡಿಯೋ ಶುರು ಮಾಡೋಣ. ಇವಾಗ ನೀವು ನೋಡ್ತಿರುವಂತಹ ಈರುಳ್ಳಿಗೆ 16 ರೂಪಾಯಿ ಕೆ ಜಿ ಇದೆ. ಇದು 1 ಕ್ವಿಂಟಲ್ಗೆ 1600 ರುಪೀಸಿಗೆ ಸಿಗುತ್ತೆ ನಿಮಗೆ. ಸೊ ನೆಕ್ಸ್ಟ್ ನೋಡ್ತಿರುವಂತಹ ಈರುಳ್ಳಿಗೆ 16 ರೂಪಾಯಿ ಕೆ ಜಿ ಇದೆ. ಇದು ಕೂಡ 1 ಕ್ವಿಂಟಲ್ಗೆ ನಿಮಗೆ 1600 ರುಪೀಸ್ಗೆ ಸಿಗ್ತಾ ಇದೆ. 1600 ರೂಪಾಯಿಗೆ ಇದು ನಿಮಗೆ 1 ಕ್ವಿಂಟಲ್ಗೆ ಸಿಗ್ತಾ ಇದೆ. ಸೊ ನೆಕ್ಸ್ಟು ನೀವು ನೋಡ್ತಿರುವಂತಹ ಈರುಳ್ಳಿಗೆ 18 ರೂಪಾಯಿ ಕೆ ಜಿ ಇದೆ, 18 ರುಪೀಸ್ ಕೆ ಜಿ ಇದೆ. ಇದು 1 ಕ್ವಿಂಟಲ್ಗೆ 1800 ರೂಪಾಯಿಗೆ ಸಿಗುತ್ತೆ, 1800 ರುಪೀಸು ಪರ್ ಕೆ ಜಿ ಸಿಗುತ್ತೆ. ಸೊ ನೆಕ್ಸ್ಟ್ ನೋಡ್ತಿರುವಂಥ ಈರುಳ್ಳಿಗೆ 25 ರೂಪಾಯಿ ಕೆ ಜಿ ಇದೆ, 25 ರುಪೀಸ್ ಕೆ ಜಿ. ಇದು 1 ಕ್ವಿಂಟಲ್ಗೆ 2500 ರುಪೀಸ್ಗೆ ಸಿಗ್ತಾ ಇದೆ, 2500 ರೂಪಾಯಿಗೆ ಈ ಈರುಳ್ಳಿ ನಿಮಗೆ ಸಿಗ್ತಾ ಇದೆ. ಸೊ ನೆಕ್ಸ್ಟ್ ನೋಡ್ತಿರುವಂತಹ ಈರುಳ್ಳಿಗೆ 20 ರೂಪಾಯಿ ಕೆ ಜಿ ಇದೆ, 20 ರುಪೀಸ್ ಪರ್ ಕೆ ಜಿ ಇದೆ. ಇದು 1 ಕ್ವಿಂಟಲ್ಗೆ 1200 ರುಪೀಸ್ಗೆ ಸಿಗ್ತಾ ಇದೆ. ನೆಕ್ಸ್ಟು ನೀವು ನೋಡ್ತಿರುವಂತಹ ಈರುಳ್ಳಿಗೆ 27 ರೂಪಾಯಿ ಕೆ ಜಿ ಇದೆ, 27 ರುಪೀಸ್ ಕೆ ಜಿ ಇದೆ. ಇದು 1 ಕ್ವಿಂಟಲ್ಗೆ 2700 ರುಪೀಸ್ಗೆ ಸಿಗ್ತಾ ಇದೆ, 2700 ರೂಪಾಯಿಗೆ ಪರ್ ಕ್ವಿಂಟಲ್ ಸಿಗ್ತಾ ಇದೆ. ಇದು ನಿಮಗೆ 30 ರೂಪಾಯಿಗೆ ಸಿಗ್ತಾ ಇದೆ, 30 ರುಪೀಸ್ಗೆ. ಇದು 1 ಕ್ವಿಂಟಲ್ಗೆ 3000 ರುಪೀಸ್ ಆಗುತ್ತೆ, 3000 ರೂಪಾಯಿ ಪರ್ ಕ್ವಿಂಟಲ್ಗೆ ನಿಮಗಿದು ಸಿಗ್ತಾ ಇದೆ. ಸೊ ನೋಡ್ತಾ ಇರ್ಬೋದು, ಈರುಳ್ಳಿ ಕೂಡ ತುಂಬ ಚೆನ್ನಾಗೇ ಇದೆ. ಸೊ ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ 29 ರೂಪಾಯಿ ಕೆ ಜಿ ಇದೆ, 29 ರುಪೀಸ್ ಪರ್ ಕೆ ಜಿ ಇದೆ. ಇದು 1 ಕ್ವಿಂಟಲ್ಗೆ ನಿಮಗೆ 2900 ರುಪೀಸ್ಗೆ ಸಿಗ್ತಾ ಇದೆ, 2900 ರೂಪಾಯಿಗೆ ಇದು ಪರ್ ಕ್ವಿಂಟಲ್ ನಿಮಗೆ ಸಿಗ್ತಾ ಇದೆ. ಸೊ ನೆಕ್ಸ್ಟು ನೀವು ನೋಡ್ತಾ ಇರುವಂತಹ ಈ ಈರುಳ್ಳಿಗೆ 30 ರೂಪಾಯಿ ಕೆ ಜಿ ಇದೆ, 30 ರುಪೀಸು ಪರ್ ಕೆ ಜಿ ಇದೆ. ಇದು 1 ಕ್ವಿಂಟಲ್ಗೆ 3000 ರುಪೀಸ್ಗೆ ಸಿಗ್ತಾ ಇದೆ, 3000 ರೂಪಾಯಿಗೆ ಪರ್ ಕೆ ಜಿ ನಿಮಗಿದು ಸಿಗ್ತಾ ಇದೆ. ಸೊ ನೆಕ್ಸ್ಟು ನೋಡ್ತಾ ಇರುವಂತಹ ಈರುಳ್ಳಿಗೆ 30 ರೂಪಾಯಿ ಕೆ ಜಿ ಇದೆ. ಇದು ಕೂಡ ನಿಮಗೆ 3000 ರೂಪಾಯಿಗೆ ಪರ್ ಕ್ವಿಂಟಲು ನಿಮಗಿದು ಸಿಗ್ತಾ ಇದೆ. ಸೊ ನೆಕ್ಸ್ಟು ನೀವು ನೋಡ್ತಿರುವಂತಹ ಈರುಳ್ಳಿಗೆ 34 ರೂಪಾಯಿ ಕೆ ಜಿ ಇದೆ, 34 ರುಪೀಸ್ ಪರ್ ಕೆ ಜಿ ನಿಮಗೆ ಸಿಗ್ತಾ ಇದೆ. ಇದು 1 ಕ್ವಿಂಟಲ್ಗೆ 3400 ರುಪೀಸ್ ಆಗುತ್ತೆ, 3400 ರೂಪಾಯಿ ಪರ್ ಕ್ವಿಂಟಲ್ಗೆ ನಿಮಗೆ ಸಿಗ್ತಾ ಇದೆ. ಸೊ ಇವಾಗ ನೀವು ನೋಡಿದ್ರಲ್ವ, ಇಲ್ಲಿವರೆಗೂ ನಾವು ನೋಡಿರೋದು ಈರುಳ್ಳಿ ಬೆಲೆ. ನಿನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತಿಗೆ ಏನೆಲ್ಲ ಚೇಂಜಸ್ ಆಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇವಾಗ ಬೆಳ್ಳುಳ್ಳಿನ ನೋಡ್ತಾ ಹೋಗೋಣ. ಬೆಳ್ಳುಳ್ಳಿ ಇದು ಪರ್ ಕೆ ಜಿಗೆ 120 ರೂಪಾಯಿಗೆ ಸಿಗ್ತಾ ಇದೆ, 120 ರುಪೀಸ್ಗೆ ಪರ್ ಕೆ ಜಿ ನಿಮಗಿದು ಸಿಗ್ತಾ ಇದೆ, 120 ರುಪೀಸು ಪರ್ ಕೆ ಜಿ ಸಿಗ್ತಾ ಇದೆ. ಸೊ ನೋಡ್ತಾ ಇರ್ಬೋದು ಬೆಳ್ಳುಳ್ಳಿ ಕೂಡ. ನೆಕ್ಸ್ಟು ಈ ಬೆಳ್ಳುಳ್ಳಿಗೆ ನಿಮಗೆ 110 ರೂಪಾಯಿ ಕೆ ಜಿ ಇದೆ, 110 ರುಪೀಸು ಪರ್ ಕೆ ಜಿ ನಿಮಗಿದು ಸಿಗ್ತಾ ಇದೆ. ಬೆಳ್ಳುಳ್ಳಿ ಕೂಡ ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗೇ ಇದ್ದಾವೆ. ಸೊ ನೆಕ್ಸ್ಟು ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 75 ರೂಪಾಯಿ ಪರ್ ಕೆ ಜಿ ನಿಮಗಿದು ಸಿಗ್ತಾ ಇದೆ, 75 ರುಪೀಸು ಪರ್ ಕೆ ಜಿ ನಿಮಗಿದು ಸಿಗ್ತಾ ಇದೆ. ಸೊ ನೆಕ್ಸ್ಟು ನೀವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 85 ರುಪೀಸು ಪರ್ ಕೆ ಜಿ ನಿಮಗಿದು ಸಿಗ್ತಾ ಇದೆ, 85 ರೂಪಾಯಿ ಪರ್ ಕೆ ಜಿ ಸಿಗ್ತಾ ಇದೆ. ನೋಡ್ತಾ ಇದ್ದೀರಲ್ವ ಗೈಸ್, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೀವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 65 ರೂಪಾಯಿ ಪರ್ ಕೆ ಜಿಗೆ ನಿಮಗೆ ಸಿಗ್ತಾ ಇದೆ. ಸೊ ನೆಕ್ಸ್ಟು ನೀವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 75 ರೂಪಾಯಿ ಪರ್ ಕೆ ಜಿ ನಿಮಗಿದು ಸಿಗ್ತಾ ಇದೆ, 75 ರುಪೀಸು ಪರ್ ಕೆ ಜಿ ನಿಮಗಿದು ಸಿಗ್ತಾ ಇದೆ. ಸೊ ನೆಕ್ಸ್ಟು ನೀವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 95 ರುಪೀಸು ಪರ್ ಕೆ ಜಿ ನಿಮಗಿದು ಸಿಗ್ತಾ ಇದೆ. ಯಾರಿಗಾದರೂ ಈರುಳ್ಳಿ ಬೆಳ್ಳುಳ್ಳಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ನೆಕ್ಸ್ಟು ನೀವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 80 ರೂಪಾಯಿ ಕೆ ಜಿ ಇದೆ, 80 ರುಪೀಸು ಪರ್ ಕೆ ಜಿ ನಿಮಗಿದು ಸಿಗ್ತಾ ಇದೆ. ಸೊ ಇಲ್ಲಿವರೆಗೂ ನಾವು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡು ರೇಟು ನಾವು ನೋಡಿದ್ದೀವಿ. ನಿನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತಿಗೆ ಚೇಂಜಸ್ ಆಗಿದೆ. ಸೊ ನೆಕ್ಸ್ಟು ನಾವಿವಾಗ ಆಲೂಗಡ್ಡೆನ ನೋಡ್ತಾ ಹೋಗೋಣ. ಇವಾಗ ನೀವು ನೋಡ್ತಾ ಇರುವಂತಹ ಆಲೂಗೆಡ್ಡೆಗೆ 26 ರುಪೀಸು ಪರ್ ಕೆ ಜಿ ನಿಮಗಿದು ಸಿಗ್ತಾ ಇದೆ, 26 ರೂಪಾಯಿ ಪರ್ ಕೆ ಜಿ ಸಿಗ್ತಾ ಇದೆ. ಇದು 1 ಕ್ವಿಂಟಲ್ಗೆ 2600 ರುಪೀಸ್ಗೆ ಸಿಗ್ತಾ ಇದೆ. ಸೊ ನೆಕ್ಸ್ಟು ನೀವು ನೋಡ್ತಿರುವಂತಹ ಆಲೂಗಡ್ಡೆಗೆ 20 ರೂಪಾಯಿ ಪರ್ ಕೆ ಜಿ ಸಿಗ್ತಾ ಇದೆ. ಇದು 1 ಕ್ವಿಂಟಲ್ಗೆ 2000 ರುಪೀಸು ಪರ್ ಕ್ವಿಂಟಲ್ ಸಿಗ್ತಾ ಇದೆ. ನೆಕ್ಸ್ಟು ನೀವು ನೋಡ್ತಾ ಇರುವಂತಹ ಆಲೂಗಡ್ಡೆಗೆ 22 ರೂಪಾಯಿ ಕೆ ಜಿ ಇದೆ, 22 ರುಪೀಸ್ ಪರ್ ಕೆ ಜಿ ಇದೆ. ಇದು 1 ಕ್ವಿಂಟಲ್ಗೆ 2200 ರುಪೀಸ್ಗೆ ಸಿಗ್ತಾ ಇದೆ, 2200 ರೂಪಾಯಿಗೆ ಪರ್ ಕ್ವಿಂಟಲ್ ಸಿಗ್ತಾ ಇದೆ.
ಈಗ ನೀವು ನೋಡ್ತಿರುವಂತಹ ಆಲೂಗೆಡ್ಡೆಗೆ 18 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ ನಿಮಗೆ 1800 ರುಪೀಸ್ಗೆ ಸಿಗ್ತಾ ಇದೆ. ಇಲ್ಲಿವರೆಗೂ ನಾವು ಆಲೂಗೆಡ್ಡೆ ನೋಡಿದ್ವಿ. ಇವಾಗ ಶುಂಠಿ ನೋಡೋಣ. ಇದು ಪರ್ kg ನಿಮಗೆ 17 ರುಪೀಸ್ ಸಿಗ್ತಾ ಇದೆ. ಇದು 1 ಕ್ವಿಂಟಲ್ಗೆ 1700 ರುಪೀಸ್ಗೆ ನಿಮಗೆ ಇದು ಸಿಗ್ತಾ ಇದೆ. ಸೊ ನೆಕ್ಸ್ಟು ನಾವು ನೋಡ್ತಿರುವಂತಹ ಶುಂಠಿಗೆ ಪರ್ kg 22 ರುಪೀಸ್ ಬೀಳ್ತಾ ಇದೆ. ಇದು 1 ಕ್ವಿಂಟಲ್ಗೆ 2200 ರುಪೀಸ್ಗೆ ಪರ್ ಕ್ವಿಂಟಲ್ ನಿಮಗಿದು ಸಿಗ್ತಾ ಇದೆ. ಸೊ ನೆಕ್ಸ್ಟು ನಾವು ನೋಡ್ತಿರುವಂತಹ ಶುಂಠಿಗೆ 24 ರೂಪಾಯಿ ಪರ್ kg ಸಿಗ್ತಾ ಇದೆ. 24 ರುಪೀಸ್ ಪರ್ kg ನಿಮಗಿದು ಸಿಗ್ತಾ ಇದೆ. ಇದು 1 ಕ್ವಿಂಟಲ್ಗೆ 2400 ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ. ಸೊ ಇಲ್ಲಿವರೆಗೂ ನಾವು ಈರುಳ್ಳಿ, ಆಲೂಗಡ್ಡೆ, ಬೆಳ್ಳುಳ್ಳಿ ಮತ್ತು ಶುಂಠಿದು ನಿನ್ನಗೆ ಕಂಪೇರ್ ಮಾಡಿದ್ರೆ ಇವತ್ತಿಗೆ ಏನೆಲ್ಲ ಚೇಂಜಸ್ ಆಗಿದೆ ಅಮೌಂಟಲ್ಲಿ ಅಂತ ಹೇಳಿಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಅರೈವಲ್ಸ್ನ ನೋಡ್ತಾ ಹೋಗೋಣ. ಆನಿಯನ್ನು 32,763 ಬ್ಯಾಗ್ಸ್ ಬಂದಿದೆ. ಪೊಟ್ಯಾಟೊ 17,096 ಬ್ಯಾಗ್ಸ್ ಬಂದಿದೆ. ಗಾರ್ಲಿಕ್ಕು 6,495 ಬ್ಯಾಗ್ಸ್ ಬಂದಿದೆ. ಜಿಂಜರು 407 ಬ್ಯಾಗ್ಸ್ ಬಂದಿದೆ. ನೋಡಿದ್ರಲ್ವಾ ಯಶವಂತಪುರ ಮಾರ್ಕೆಟ್ನ ಬೆಲೆ ಏನೆಲ್ಲ ಚೇಂಜಸ್ ಆಗಿದೆ ಅಂತ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ.